ಜೀವ ಹಾನಿಯಾಗುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ಮತ್ತೆ ಸ್ಥಿತಿ ಒಳಗೆ ಸರಿ ಇರಲಾರ್ದ ಮಕ್ಕಳು ದಿನನಿತ್ಯ ಪಾಠ ಮಾಡುವಂಥ ಸಮಯದಲ್ಲಿ ಯಾವಾಗ ಸ್ಥಿತಿಯಲ್ಲಿ ಬೀಳ್ತೈತಿ ಚಿಕ್ಕ ಮಕ್ಕಳು ಇರ್ತಾವೆ, ಅವ್ರಿಗೆ ಸಮಸ್ಯೆ ಆಗಬಾರ್ದಂಥ ಒಂದು ರೂಪುರೇಷೆಗಳನ್ನು ಮತಕ್ಷೇತ್ರದಲ್ಲಿರುವಂಥ ಶಾಸಕರು ಆಗಲಿ, ಇಲ್ಲಿ ನಮ್ಮಂಥ BO ಆಗಲಿ, DDP ಆಗಲಿ, ಈ ZP ಆಗಲಿ ಏನೋ ಗಮನ ಕೊಟ್ಟು ಈ ಶಾಲೆ ಮಕ್ಕಳಿಗೆ ಆ ರೂಮ್ ಬೀಳುವಂಥ ಸ್ಥಿತಿಯೊಳಗೆ ಪುನರ್ ಮತ್ತು ನಿರ್ಮಾಣ ಮಾಡಿ ಹೊಸ ಕಟ್ಟಡವನ್ನು ಮಾಡಿಕೊಡ್ತಾರಂತ ತಮ್ಮಂತಿಕ ನಾನು ಮನವಿ ಮಾಡ್ಕೊತೀನಿ. ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಶಾಲೆ 6 ಶಾಲಾ ಕೋಣೆಗಳು ಸೇರಿದಂತೆ ಗೋಡೆ ಶಿಥಿಲಗೊಂಡಿದ್ದು ಮಕ್ಕಳು ಆ ಕೋಣೆಯಲ್ಲಿ ಭಯದ ಮಧ್ಯದಲ್ಲಿ ಪಾಠ ಕಲಿಯುವಂತಾಗಿದೆ. ಆದರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಿಲ್ಲ ಎಂಬ ಮಾತು ಕೇಳಿಬಂದಿದೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿಯ ಪ್ರಾಥಮಿಕ ಶಾಲೆ ಕಟ್ಟಡವು ಶಿಥಿಲಗೊಂಡಿದ್ದು ಭಯದ ನಡುವಿನಲ್ಲಿ ಮಕ್ಕಳು ಪಾಠ ಕಲಿಯುವಂತಾಗಿದೆ. ಕೊಲ್ಹಾರ ಪಟ್ಟಣದ ಪುನರ್ವಸತಿ ಕೇಂದ್ರದಲ್ಲಿ 1983ರಲ್ಲಿ ಈ ಸರ್ಕಾರಿ ಶಾಲೆಯ ಕಟ್ಟಡವನ್ನು ನಿರ್ಮಿಸಿ 41 ವರ್ಷಗಳು ಕಳೆದಿವೆ. ಇಲ್ಲಿರುವ 6ಕ್ಕಿಂತಲೂ ಹೆಚ್ಚು ಕೋಣೆಗಳು ಹಾಗೂ ಗೋಡೆ ಶಿಥಿಲಗೊಂಡಿದ್ದು ಮಕ್ಕಳು ಶಿಕ್ಷಕರು ಭಯಭೀತರಾಗಿದ್ದಾರೆ. ಈ ಶಾಲೆಯಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ 1ರಿಂದ 8ನೇ ತರಗತಿಯವರೆಗೆ 300ಕ್ಕೂ ಹೆಚ್ಚು ಹಾಗೂ PM ಶ್ರೀ ಶಾಲೆಯಲ್ಲಿ 30 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಶಿಥಿಲಗೊಂಡ ಶಾಲಾ ಕೋಣೆಯಲ್ಲಿಯೇ ಪ್ರಸ್ತುತ ಮಳೆಗಾಲ ಇರುವುದರಿಂದ ಶಾಲೆ ಕೋಣೆಗಳ ಗೋಡೆ ಮತ್ತು ಮೇಲ್ಛಾವಣಿಯಿಂದ ನೀರು ಸೋರಿಕೆಯಾಗುತ್ತಿದೆ. ಪ್ಲಾಸ್ಟಿರ್ ಬಿದ್ದು ಹೋಗಿದೆ. ರಾಡುಗಳು ಕಣ್ಣಿಗೆ ಕಾಣುತ್ತವೆ. ನೀರು ಸೋರಿಕೆಯಿಂದ ಕೋಣೆಯ ಗೋಡೆ ಬಣ್ಣ ಹಾಳಾಗಿದೆ. ಮಕ್ಕಳಿಗೆ ಅಭ್ಯಾಸ ಮಾಡಲು ಕೋಣೆಗಳಿಲ್ಲ. ವಿಶಾಲವಾದ ಶಾಲಾ ಮೈದಾನವಿದೆ. ಆದರೆ ಗೇಟ್ ವ್ಯವಸ್ಥೆ ಇಲ್ಲದ್ದರಿಂದ ರಾತ್ರಿ ಸಮಯದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ. ಶಾಲಾ ಕೋಣೆಯ ಬಾಗಿಲು ಕಿಟಕಿ ಮುರಿದು ಹಾಕಿದ್ದಾರೆ. ತಕ್ಷಣ ಸರ್ಕಾರ ಶಿಥಿಲಗೊಂಡ ತರಗತಿ ಕೋಣೆಗಳನ್ನು ನೆಲಸಮಗೊಳಿಸಿ ಪುನಃ ಹೊಸ ಕೋಣೆಗಳನ್ನು ನಿರ್ಮಿಸಿ ಹಾಗೂ ಶಾಲಾ ಸುತ್ತಮುತ್ತಲಿನ ಕಾಂಪೌಂಡ್ ಗೋಡೆಗೆ ಗೇಟ್ ಅಳವಡಿಸಿ ಶಾಲಾ ಆವರಣದಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳನ್ನು ತಡೆದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೂಕ್ತ ಅನುಕೂಲ ಮಾಡಿಕೊಡಬೇಕೆಂಬುದೇ FM ವಾಹಿನಿಯ ಕಳಕಳಿಯಾಗಿದೆ. MP ಶಾಲೆ ಕೋಲಾರು 1868ರಲ್ಲಿ ಈ ಶಾಲೆ ಪ್ರಾರಂಭ. ಈ ನಮ್ಮ ಪುನರ್ವಸತಿ ಕೇಂದ್ರ ಆದ ಕೂಡಲೇ 1982-83ರಿಂದ ಆಗಿದ್ದಂಥ ಈ ಶಾಲೆ ಕಟ್ಟಡ ಸಂಪೂರ್ಣ ನಜ್ಜುಗುಜ್ಜು ಆಗಿದೆ. ಯಾಕಂದರೆ ಮಕ್ಕಳು ದಿನನಿತ್ಯ ಪಾಠ ಮಾಡುವಂಥ ಸಮಯದಲ್ಲಿ ಯಾವಾಗ ಸ್ಥಿತಿಯಲ್ಲಿ ಬೀಳ್ತೈತಿ ಹೇಳ್ತೈತೆ ಅನ್ನೋದು ಗೊತ್ತಿಲ್ಲ, ಜೀವ ಹಾನಿಯಾಗುವಂಥ ಪರಿಸ್ಥಿತಿ ಇದೆ. ಆದ ಕಾರಣದಿಂದ ನಮ್ಮ ಮತಕ್ಷೇತ್ರದಲ್ಲಿರುವಂಥ ಶಾಸಕರು ಆಗಲಿ, ಇಲ್ಲಿ ನಮ್ಮಂಥ BO ಆಗಲಿ, DDP ಆಗಲಿ, ಈ ZP ಆಗಲಿ ಏನೋ ಗಮನ ಕೊಟ್ಟು ಈ ಶಾಲೆ ಮಕ್ಕಳಿಗೆ ಆ ರೂಮ್ ಬೀಳುವಂಥ ಸ್ಥಿತಿಯೊಳಗೆ ಪುನರ್ ಮತ್ತು ನಿರ್ಮಾಣ ಮಾಡಿ ಹೊಸ ಕಟ್ಟಡವನ್ನು ಮಾಡಿಕೊಡ್ತಾರಂತ ತಮ್ಮಂತಿಕ ನಾನು ಮನವಿ ಮಾಡ್ಕೊತೀನಿ. ಆ ಸರ್ಕಾರ ಘನ ಸರ್ಕಾರದಲ್ಲಿ ಇದು ಮುಂದಿಟ್ಟು ತಮ್ಮ ಆದಂಥ ಶಿವಾನಂದ ಪಾಟೀಲ್ ಸಾಹೇಬರು ಇದಕ್ಕೆ ಗಮನ ಕೊಟ್ಟು ಜಲ್ದ ನಮ್ಮ ಮನವಿಗೆ ಸ್ಪಂದಿಸ್ತೀರಿ ಅಂತ ನಾನು ತಮ್ಮಂತೆಗೆ ವಿನಂತಿ ಮಾಡ್ಕೊಳ್ತೇನೆ. ಈಗಾಗಲೇ ಪಂಚಾಯತಿಗಳಾಗಲಿ, ಅದು ಶಿವಾನಂದ ಸಾಹೇಬ್ರಾಗಲಿ, BO ಆಫೀಸ್ಗಾಗಲಿ ಈ ಸ್ಥಿತಿ ಬಗ್ಗೆ ZP ಕಲ್ಲುದಿ ಸರ್ ಅದಕ್ಕಿಂತ ಮುಂಚೆ ಇದ್ದರೆ ಅವ್ರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಈ ನಮ್ಮಂತೆ ಸ್ಥಿತಿ ಒಳಗೆ ಸರಿ ಇರಲಾರ್ದ ಈ ಕೋಣೆಗಳಿದ್ದಾವೆ ಮಕ್ಕಳಿಗೆ ಕೂಡಿಸುವಂಥ ನಮ್ಮಂತಕ್ಕೆ ಈಗ LKG ಶಾಲೆ ಪ್ರಾರಂಭ ಆದ ಕಾರಣದಿಂದ ಚಿಕ್ಕ ಮಕ್ಕಳು ಇರ್ತಾವೆ, ಅವ್ರಿಗೆ ಸಮಸ್ಯೆ ಆಗಬಾರ್ದಂಥ ಒಂದು ರೂಪುರೇಷೆಗಳನ್ನು ತಾವು ಅಡಿ ಮಾಡಿ ಕೊಡ್ತೀರಂತ ತಮ್ಮಂತಕ್ಕೆ ವಿನಂತಿ ಪೂರ್ವಕವಾಗಿ ಕೇಳುತ್ತೇನೆ.
हजरत खान बाबा रूहानी इल्म के बादशाह आपके हर समस्या से छुटकारा पाए, जीवन की हर कठिन से कठिन समस्या का समाधान पाए। बीजापुर के फेमस एस्ट्रोलॉजी हजरत खान बाबा से संपर्क करें। आपकी हर परेशानी से छुटकारा, जैसे कि आपके हर जिंदगी के मसले का हल आसानी से और चुटकियों में निकल आएगा। काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे की बिना पर ही हल बताते हैं। ख्वाह वो मनपसंद शादी का मसला हो, शौहर का किसी गैर औरत के साथ चक्कर हो, या काले जादू के मामले से आप परेशान हैं, या शौहर के रवैये से आप परेशान हैं, इम्तिहान में कामयाबी चाहते हैं, खानदानी मसले हल करवाने हों, किसी शख्स से शादी की तलब रखते हों, शौहर और बीवी में अनबन होती हो, कारोबार का मसला हो या वीजे का मसला हो, कोर्ट कचहरी का मसला हो, जमीनों का मसला हो या तलाक से बचना हो, बच्चों के मसाइल, अज़दवाजी जिंदगी के मसाइल, मोहब्बत का हल, बिजनेस से मुतल्लिक मामलात, तालीम से मुतल्लिक हर हल। हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं। जिन, चुड़ैल, शैतान से छुटकारा पाए और दम्मा, कामुनी, इसूब, पेट दर्द, लेडीज की हर प्रॉब्लम का इलाज, आपके हर समस्या का होगा समाधान। परेशानी कोई भी हो, अब होगी जड़ से खत्म। हजरत खान बाबा को मिलने का समय सुबह 9 बजे से 1 बजे तक और दोपहर 3 बजे से रात 8 बजे तक। आज ही मुलाकात करें। घर का पता हजरत खान बाबा सैनिक स्कूल, फर्स्ट गेट, बस स्टॉप, इब्राहिम रोजा बैक साइड, हॉर्ती प्लॉट, रहीम नगर, विजयपुर। मोबाइल नंबर 9972183841।